ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೇಳಿ ಬುದ್ಧಿ, ಏನು ಮ್ಯಾಟ್ರು? ಗಂಡ ಹೆಂಡತಿ ಇಬ್ಬರೂ ತೊಂದರೆ ಅನುಭವಿಸ್ಬೇಕು. ಒಬ್ರು ಕೊಟ್ಟು ಇನ್ನೊಬ್ರಿಗೆ ಬಹಳ ಸಲೀಸು ಅಂತ ಅನ್ನಿಸ್ಬಾರ್ದು. ಬಾಸ್ ಅಥವಾ ಮದನ್ ಸರ್ ಅಂತ ಕರಿಬೇಕು, ಗೊತ್ತಾಯ್ತೇನೋ? ಸ್ಟೂಪಿಡ್ ಫೆಲೋ. ಜಾನ್ವಿ ಅವರೇ, ನೀವು ಡ್ರೈವರ್ ಸಮಕ್ಕೆ ಯಾಕೆ ಕೂರ್ತೀರಿ? ಬನ್ನಿ ನನ್ನ ಪಕ್ಕ ಕೂತ್ಕೊಳ್ಳಿ. ನೀವು ಡ್ರೈವರ್ ಸಮಕ್ಕೆ ಕೂತ್ಕೊಂಡ್ರೆ ನಾನು ಡ್ರೈವರ್ನ ಚೇಂಜ್ ಮಾಡಬೇಕಾಗುತ್ತೆ. ಇವತ್ತು ಚಪ್ಪಲಿ, ನಾಳೆ ಬಚ್ಚಲು ತುಳಿಬೇಕಾಗುತ್ತೆ. ಬಚ್ಚಲು ಬೇರೆಯವರು ಬಚ್ಚಲು ತೊಳೆದ್ರು ಸರಿ, ನಿನ್ ಮುಂದೆ ಕೈ ಚಾಚಲ್ಲ. ನಿನ್ನ ಲೆವೆಲ್ಗೆ ಸರಿಯಾಗಿ ಯಾವುದಾದ್ರು ಫುಟ್ಪಾತ್ ಹೋಟ್ಲಲ್ಲಿ ಮುದ್ದೆ ಮುರಿ ತಗೊಳ್ಳಲ್ಲೇ. ಬನ್ನಿ ಮೇಡಮ್. ಲೇ ಕೇಶಿ, ಕೇಶಿ, ಲೇ ಕೇಶಿ. ಫೋನ್ ಎತ್ತೆ, ಆ ದರಿದ್ರ ನಿಂತ್ಕೊಂಡು ಕೇಳಕ್ಕಾಗಲ್ಲ. ಲೇ ಹರಿಪ್ರಸಾದ್ ಫೋನ್ ಮಾಡಿದಾನೆ ಕಣೋ. ನನ್ ಚಪ್ಪಲಿ ಹೊಲ್ಸ್ಕೊಂಬರಕ್ಕೆ ಅವ್ರ ಅಮ್ಮ ಹೋಗಿರೋ ವಿಷಯ ಅವನಿಗೆ ಗೊತ್ತಾಗ್ಬಿಟ್ಟಿದ್ದೀವಿ ಅನ್ಕೊಡು. ಇರ್ಬೋದು ಕಣೆ. ಇರ್ಬೋದು ಅಂದ್ರೆ ನೀನೇ ಹಾಕೊಟ್ಬಿಟ್ಟಿದ್ಯಾ? ಮನೆ ಹಾಳ ತಂಗಿ ವಿಚಾರದಲ್ಲೂ ಡಬಲ್ ಗೇಮ್ ಮಾಡ್ತೀನೋ ನೆಂಜಿಲ್ ಕಾಸು ಆಸೆಗೆ. ನಮ್ಮ ತಾಯನಿಗೂ ನಾನು ಏನು ಹೇಳಿಲ್ಲ ಕಣೆ. ಸಾಕು ಸುಂದರ, ಮಾಡೋದೆಲ್ಲ ಮಾಡ್ಬಿಟ್ಟು ಆನೆ ಬೇರೆ ಇಡ್ತಾರೆ. ಈ ಕಡೆ ನೀನು ಹೀಗೆ ಮಾಡೋದು ಹೇಳ್ಕೊಡೋದು ನೀನೆ, ಆ ಕಡೆ ಹಾಕೊಡೋದು ನೀನೆ. ದೊಡ್ಡದವನೇ. ಸದ್ಯ ಫೋನ್ ಕಟ್ಟಾಯ್ತು ಕಣೆ. ಒಂದು ಲೋಟ ನೀರು ಕುಡಿಯೋ. ನೀನು ಬಂದ್ರೆ ಅಬ್ಸಕ್ಕೆ ಎದೆ ಬಿಡುತ್ತಾ ಹಂಗೆ ನಿಂತು ಬಿಡತ್ತು. ನಾನು ಹೋಗ್ಲಿ ಅಂತಾನೆ ಕಾಯ್ತಾ ಇರ್ತೀಯ ನೀನು? ಓ ದೊಡ್ಡ ಅಮ್ಮಾನಿ ಹೊಂಬ್ತೋಳು. ನೀನು ಹೋಗ್ತೀನಿ ಎಲ್ಲ ಗೋರ್ಕೊಂಡ್ಬಿಡಕ್ಕೆ. ಹುಡುಕರು 3 ಪೈಸಾ ಇಲ್ಲ ನಿನ್ನ ಇದ್ರೊಳಗೆ. ಮತ್ತೆ ಅವನೇ ಫೋನ್ ಮಾಡ್ತಿದ್ದಾನೆ ಕಣೋ. ಯಾವುದೋ ಎಮರ್ಜೆನ್ಸಿ ಕಾಲ್ ಇರ್ಬೇಕು ಕಣೆ. ಫೋನ್ ಎತ್ಬಿಡು, ಇಲ್ಲಾಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಒಂದು ಕೆಲಸ ಮಾಡು, ನೀನೇ ಅಟೆಂಡ್ ಮಾಡು, ನಾನಿಲ್ಲ ಅಂತ ಹೇಳ್ಬಿಡು. ನಿಂತ್ಕಡೆ. ಹಲೋ, ನಿನ್ನ ತಂಗಿಗೆ ಫೋನ್ ಕೊಡು. ಅವಳಿಲ್ಲ ಸರ್. ಯಾಕೆ? ನನ್ನ ಹೆತ್ತ ತಾಯಿಯ ಕೈಲಿ ಚಪ್ಪಲಿ ಹೊಲಿಸ್ಕೊಂಡು ಬರೋ ಹಾಗೆ ಮಾಡಿದಾಳೆ. ಅವಳಿಗೆ ಫೋನ್ ಕೊಡು ಅಂದೆ. ಅದೇ ವಿಷಯಕ್ಕೆ ಫೋನ್ ಮಾಡಿದ್ದಾನೆ. ಮುಗೀತು ನಿನ್ನ ಕತೆ. ಹೋಗ್ಲಿ ಬಿಡಿ ಸರ್, ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದ್ದಾಳೆ. ಇನ್ನು ಮುಂದೆ ಹಾಗಾಗೋದಿಲ್ಲ. ಹೇಳ್ದಷ್ಟು ಕೇಳ. ಫೋನ್ ಕೊಟ್ಟೆ. ನೀವು ರಾಂಗ್ ಆಗ್ಬಿಡಿ ಸರ್. ನಿನ್ನ ಹತ್ರನೇ ಮಾತಾಡ್ಬೇಕಂತೆ ಫುಲ್ಲು ರೊಚ್ಚಿಗೆದ್ದು ಬಿಟ್ಟಿದ್ದಾನೆ ಮನುಷ್ಯ. ಮಾತಾಡಿ. ಸುನಂದು ಫೋನ್ ಬಂದಿದೆ, ತಗೊಳ್ಳೆ. ಹಲೋ ಹರಿ ಅಣ್ಣ, ನಾನು ಬೇಕು ಅಂತ ನನ್ನ ಚಪ್ಪಲಿನ ನಿಮ್ಮ ಅಮ್ಮನ ಕೈಲಿ ಕೊಟ್ಟು ಕಳಿಸ್ಲಿಲ್ಲ ಅಣ್ಣ. ಅಣ್ಣ ಅದು ಏನಾಯ್ತು ಅಂದರೆ ಅಣ್ಣ, ನಾನು ಮಾಡಿರೋ ತಪ್ಪೇ ಅಣ್ಣ. ನಾನು ಒಪ್ಕೋತೀನಿ. ನೀವು ಹೀಗೆಲ್ಲ ನಗ್ಬೇಡಿ ಅಣ್ಣ, ನನಗೆ ಭಯ ಆಗುತ್ತೆ. ನಿಮಗೆ ಕೋಪ ಇದ್ರೆ ಇಲ್ಲಿಗೆ ಬಂದು ನನ್ನ ಕೆನ್ನೆಗೆ 2 ಏಟು ಹೊಡೆದ್ಬಿಡಿ ಅಣ್ಣ. ಕೋಪ ಅಲ್ಲ ಸುನಂದಮ್ಮ, ಇವತ್ತು ನೀನು ಮಾಡಿದ ಕೆಲಸಕ್ಕೆ ನನಗೆ 6 ಪೆಗ್ ಸ್ಕಾಚ್ನ ಒಟ್ಟಿಗೆ ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ನನ್ನನ್ನು ನಿಮ್ಮಂಥವ್ರನ್ನ ಮೂಲೆಯಲ್ಲಿ ಬಿಟ್ಟು ಚಪ್ಪಲಿಗಿಂತಲೂ ಕೀಳಾಗಿ ಕಂಡವಳವಳು. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ನ ಪ್ರೊಪ್ರೈಟರ್ ನಿನ್ನ ಚಪ್ಪಲಿ ಹೊತ್ಕೊಂಡು ತಿರುಗು ಹಾಗೆ ಮಾಡಿದೆಯಲ್ಲ. ಶಾಬಾಷ್. ಅಬ್ಬಾ, ಈಗ ನನಗೆ ಹೋದ ಜೀವ ಬಂದಾಗಾಯ್ತು. ನಿಮ್ಮ ಅಮ್ಮನ ಕೈಲಿ ನನ್ನ ಚಪ್ಪಲಿ ಹೊಲಿಯೋಕೆ ಕಲಿಸಿದ್ದಕ್ಕೆ ನೀವು ಎಲ್ಲ ನನಗೆ ಬೈಯೋದಕ್ಕೆ ಫೋನ್ ಮಾಡಿದ್ದೀರೋ ಅಂತ ನಾಡಿಗೆ ಹೋಗ್ಬಿಟ್ಟಿದ್ದೆ. ಬೆಂತಟ್ಟೋ ಕೆಲಸಕ್ಕೆ ಯಾರು ಬೈತಾರ ಸುನಂದಮ್ಮ? ಐ ಲವ್ ಯು. ಸಾರಿ, ನಾನು ಸಂತೋಷದಲ್ಲಿ. ಪರವಾಗಿಲ್ಲ ಬಿಡಿ, ಮನಸ್ಸಲ್ಲಿರೋದನ್ನ ಹೇಳಿದ್ದೀರಾ. ತಪ್ಪಾಗಿ ಭಾವಿಸ್ಬೇಡಿ. ಖಂಡಿತ ಇಲ್ಲ. ಇಡ್ತೀನಿ. ಸ್ವಲ್ಪ ಓವರ್ ಮಾಡಿಬಿಟ್ನಲ್ಲ.
ಬೇಕಾಗಿತ್ತ ನನಗಿದು? ಏನೇ ಮುಖ ಲಕ 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 ಅಂತ ಹೊಳಿತಾ ಇದೆ? ಏನೂ ಇಲ್ಲ. ಸೂಪು ಸೂಪರ್. ಕಾಲು ಸೂಪು ಸೂಪರ್. ತಗೊಳ್ಳಿ, ಟೇಸ್ಟ್ ಮಾಡ್ತೀರಾ? ನಾನು ವೆಜಿಟೇರಿಯನ್. ನಾನು ಸ್ವಲ್ಪ ನಾನ್ ವೆಜಿಟೇರಿಯನ್. ಅರ್ಥ ಆಯ್ತಾ? ವೆಜ್ಜಲ್ಲಿ ನನ್ನ ಫೇವರೆಟ್ ವೆಜಿಟೇಬಲ್ ಯಾವ್ದು ಹೇಳಿ? ಲೇಡೀಸ್ ಫಿಗರ್, ಬೆಂಡೆಕಾಯಿ. ನಿಮ್ಮ ಕೈ ಬೆರಳಿದ್ದಾಗೆ ಇರುತ್ತೆ. ಫ್ರೈ ಮಾಡಿದ್ರೆ ಸೂಪರ್. ನಿಮ್ಮ ಕೈ ಅಲ್ಲ, ಬೆಂಡೆಕಾಯಿ. ಡಿಕ್ಟೇಷನ್ ಇದೆ, ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರಿ. ಇದೆ ಅದು ಇದೆ. ಒಂದು ಮಾತು ಹೇಳಲ್ಲ, ನಿಮ್ಗಷ್ಟೇ ಶ್ರೀನಿಧಿ ಬಗ್ಗೆ ಯೋಚನೆ. ಅವನೇ ನಸ್ಕೊಂಡಿರಲ್ಲ, ನನ್ನ ಮುಂದೆ ಸುಮ್ಮನೆ ದಿಮಾಗ್ ತೋರಿಸ್ದ. ನಾನು ಈ ಕಡೆ ಬರ್ತಿದ್ದಾಗೆ ನಾನು ಕೊಟ್ಟರೆ 50 ರೂಪಾಯಿ ತೊಗೊಂಡೋಗಿ ಮುದ್ದೆ ಮುರಿತಾ ಇರ್ತಾನೆ. ಬನ್ನಿ ಊಟ ಮಾಡಿ. ನನ್ನ ಗಂಡ ಹೇಗೆ ಅಂತ ನನಗೆ ಗೊತ್ತು. ಯಾರೋ ಅಪರಿಚಿತರು ನನಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಓಹೋ, ಅಹಂಕಾರದ ಮಾತಿಗೇನು ಕಡಿಮೆ ಇಲ್ಲ. ಆತ್ಮಾಭಿಮಾನನ ಅಹಂಕಾರ ಅನ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಆಯ್ತು. ನನ್ನ ಜೊತೆ ಊಟ ಮಾಡ್ರಿ. ಬಾಡಿರೋ ನಿಮ್ಮ ಮುಖನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಬನ್ನಿ ಕೂತ್ಕೊಳ್ಳಿ. ಬೇಡ, ಅದೇನು ಕೆಲಸನೋ ಹೇಳಿ. ಹೇಳ್ತೀನಿ. ಮೊದಲು ನಾನು ಊಟ ಮಾಡಿದ್ದಾಗಲಿ ಇರಿ. ಅಜ್ಜಿ, ನೀವೇನಜ್ಜಿ ಇಲ್ಲಿ? ಚಪ್ಪಲಿ ಹೊಲ್ಸಕ್ ಬಂತ? ನಿಮ್ಮ ಚಪ್ಪಲಿ ಕಿತ್ತೋಗಿದೆ ಅಂತ ಹೇಳಿದಿದ್ರೆ ನಾನೇ ಹೊಲ್ಸ್ಕೊಂಡ್ ಬರ್ತಾ ಇರ್ಲಿಲ್ವಾ? ನೀವ್ಯಾಕೆ ಬಿಸಿಲಲ್ಲಿ ಇಷ್ಟು ದೂರ ಬರಕ್ ಹೋದ್ರಿ? ನಿಮ್ಮ ಚಪ್ಪಲಿ ಕಾಲೆಲ್ಲ ಇದೆ. ಯಾರ ಚಪ್ಪಲಿ ಇದು?
ಮಿನಿ ಹಿಟ್ಲರ್ ಬೇಬಿ ಎತ್ತದ ನಿಮ್ಮ ಕೈಯಲ್ಲಿ ಕಳ್ಸಿದ್ದಾರೆ ಅಂದ್ರೆ ಅವರಿಂದ ಮಾತ್ರ ಸಾಧ್ಯ ಬಿಡಿ. ಹೌದೌದು, ಇದು ನಮ್ಮ ಬೇಬಿದು. ಈ ವಯಸ್ಸಲ್ಲೂ ನೀವು ಬೇಬಿ ಎತ್ತ ಚಪ್ಪಲಿ ಹೊಲ್ಸ್ಕೊಂಡ್ ಬರ್ಬೇಕಿತ್ತ? ನನಗೆ ಹೇಳಿದ್ದಿದ್ರೆ ನಾನು ಹೊಲ್ಸ್ಕೊಂಡ್ ಬರ್ತಾ ಇರ್ಲಿಲ್ವಾ? ಬೇಬಿ ಅತ್ತೆಗೂ ಬುದ್ಧಿ ಇಲ್ಲ. ಅಕ್ಕ ಬಾವಂಗೆ ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ಇದು ನಮ್ಮ ಅಮ್ಮನ ಚಪ್ಪಲಿ ಅಲ್ವಾ? ಅಮ್ಮ ನಿಮ್ಮ ಕೈಯಲ್ಲಿ ಚಪ್ಪಲಿ ಹೊಲ್ಸ್ಕೊಂಡ್ ಬರಕ್ ಕಳ್ಸಿದ್ರಾ? ಏ ಡ್ರೈವರ್, ಡೋರ್ ತೆಗಿಯ. ಏಯ್, ಡೋರ್ ತೆಗಿಯ. ಇಷ್ಟಾದ್ರೂ ನಿನ್ನ ಕೊಬ್ಬು ಕಡಿಮೆ ಆಗಿಲ್ಲ. ನಿನ್ನ ಕೊಬ್ಬು ಹೇಗೆ ಕರಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಸರಿಯಾಗಿ ಗಾಡಿ ಓಡ್ಸಕ್ ಬರೋದಿಲ್ಲೇನೋ? ಸಡನ್ ಆಗಿ ಬ್ರೇಕ್ ಆಗ್ತೀಯಲ್ಲ. ನಾನು ಇಳಿ ಕೆಳಗೆ. ಏಯ್, ಏನೋ ನಿನ್ನ ತಲೆ ಹರಟೆ? ನನ್ನ ಸೆಕ್ರೆಟರಿ ಜೊತೆ ಏನಿನ್ ಮಾತು? ಈಗ ಇವಳು ನಿನ್ನ ಸೆಕ್ರೆಟರಿ ಅಲ್ಲ, ನನ್ನ ಹೆಂಡತಿ. ಅಗ್ರಿಮೆಂಟ್ ಕಾಪಿ ನೆನಪಿದೆ ತಾನೆ? ಎಲ್ಲ ನೆನಪಿದೆ, ಆದರೆ ಈಗ ನೀನು ನೆನಪಿಲ್ದಿರೋ ವಿಷಯನ ಹೇಳ್ತೀನಿ ಕೇಳು. ಆಫೀಸ್ ವರ್ಕಿಂಗ್ ಅವರ್ಸಲ್ಲಿ ಮಾತ್ರ ನಾನಿನ್ ಡ್ರೈವರು, ಜಾನು ನಿನ್ನ ಸೆಕ್ರೆಟ್ರಿ. ಸಂಜೆ 5:30ಕ್ಕೆ ವರ್ಕಿಂಗ್ ಅವರ್ಸ್ ಮುಗಿಯುತ್ತೆ. ಈಗ ಟೈಮು 5:31. ನಾನಿನ್ ಡ್ರೈವರು ಅಲ್ಲ, ನೀನು ನನ್ನ ಬಾಸು ಅಲ್ಲ, ಜಾನು ನಿನ್ನ ಸೆಕ್ರೆಟ್ರಿನೂ ಅಲ್ಲ. ನಮ್ಮ ಡ್ಯೂಟಿ ಮುಗೀತು, ನಾವೇನು ಹೊರಡ್ತೀವಿ. ನಾಳೆ ಬೆಳಿಗ್ಗೆ ಆಫೀಸ್ ಟೈಮಿಗೆ ಸರಿಯಾಗಿ ನಿನ್ನ ಮುಂದೆ ಇರ್ತೀವಿ. ಬಾ ಜಾನು, ಹೋಗೋಣ. ಯಾರು ಏನು ಮಾಡುವರು ನಮಗ್ಯಾರು ಕೇಡು ಮಾಡುವರು. ಲೇ ಶ್ರೀನಿಧಿ, ನಿಂತ್ಕೊಳ್ಳೋ. ನನಗೆ ಡ್ರೈವಿಂಗ್ ಬರೋದಿಲ್ವೋ? ಅಟ್ಲೀಸ್ಟ್ ಮನೆಯವ್ರಿಗಾರ ಬಿಟ್ಟೋಗೋ. ಯಾರು ಏನು ಮಾಡುವರು. ಶ್ರೀನಿಧಿ, ನಿಂತ್ಕೊಳ್ಳೋ. ನನಗೆ ಡ್ರೈವಿಂಗ್ ಬರೋದಿಲ್ವೋ? ಪ್ಲೀಸ್ ಮನೆಯವ್ರಿಗಾರ ಬಿಟ್ಟೋಗೋ. ಜಾನು, ನೀನಾರು ಅವ್ರು ಸ್ವಲ್ಪ ಹೇಳು. ನನ್ನ ಮನೆಯವ್ರಿಗಾರ ಬಿಟ್ಟು ಹೋಗೋದಕ್ಕೆ ಹೇಳು ಪ್ಲೀಸ್. ನನಗೆ ಡ್ರೈವಿಂಗ್ ಬರೋದಿಲ್ವೋ? ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಾರಿ ಸರ್, ವರ್ಕಿಂಗ್ ಅವರ್ಸಲ್ಲಿ ನಾನು ನಿಮ್ಮ ಸೆಕ್ರೆಟ್ರಿ. ಆಗ ನೀವು ಹೇಳ್ದಾಗ ಕೇಳ್ತೀನಿ. ವರ್ಕಿಂಗ್ ಅವರ್ಸ್ ಮುಗಿದ್ಮೇಲೆ ನಾನು ಇವ್ರ ಹೆಂಡ್ತಿ. ಇವ್ರು ಹೇಳ್ದಾಗ ಕೇಳ್ತೀನಿ. ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕಾಗಲ್ಲ. ಸಾರಿ ಸರ್. ಸಿರಿತನವೆಂದು ಶಾಶ್ವತವಲ್ಲ, ಬಡತನವೆಂದು. ಶ್ರೀನಿಧಿ, ಸಾರಿ ಅಜ್ಜಿ, ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನಮ್ಮಮ್ಮ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬುದ್ಧಿ ಇಲ್ಲ, ಸಂಸ್ಕಾರ ಇಲ್ಲ, ಪ್ರಾಣಿಗಳಿಗಿಂತ ಕೀಳು ಅಜ್ಜಿ ಅವಳು. ಬನ್ನಿ ಅಜ್ಜಿ ನನ್ನ ಜೊತೆ ಇವತ್ತು
ಆ ಅಮ್ಮಂಗಿದೆ. ಸುಮ್ಮನೆ ಯಾಕಪ್ಪ ಗಲಾಟೆ? ವಿಷಯದ ಮುಳ್ಳನ್ನ ಅಲ್ಲೇ ಚೂಟಾಕ್ಬೇಕಜ್ಜೆ, ಇಲ್ಲ ನಮಗೆ ಕಷ್ಟ. ಬನ್ನಿ ನೀವು. ರವಿ 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 ಹೋಗ್ಬಿಡಪ್ಪ, ಇದನ್ನ ಇಲ್ಲಿಗೆ ಬಿಟ್ಬಿಡಪ್ಪ. ಬಿಟ್ಟಿದ್ದಕ್ಕೆ ಅಜ್ಜಿ, ಇವತ್ತು ನಮ್ಮ ಅಮ್ಮ ನಿಮ್ ಕೈಯಲ್ಲಿ ಚಪ್ಪಲಿ ಹೊಡ್ಸೋ ಅಷ್ಟಾಗಿರೋದು. ರವಿ, ಮನೆ ಮೇಲೆ ಸಣ್ಣ ಪುಟ್ಟ ಕಿರಿಕೆಲ್ಲ ಇದ್ದೇ ಇರುತ್ತೆ ನೋಡು. ಅಮ್ಮನ ಹತ್ರ ಜಗಳ ಮಾಡಕ್ ಹೋಗ್ಬೇಡಪ್ಪ. ಜಗಳನ ಇವತ್ತ ಅಮ್ಮನ ಗ್ರಾಚಾರ ಬಿಡ್ತೀನಿ. ಬೇಡ ಬರೀ ರವಿ. ನನ್ ಮಗನಿಗೆ ಚಾಡಿ ಚುಚ್ಬಿಟ್ರೇನ್ರಿ? ತೋರಿಸ್ಬಿಟ್ರಲ್ಲ ನಿಮ್ ಬುದ್ಧಿನ. ಬಾಯಿ ಮುಚ್ಕೊಂಡಿರಮ್ಮ, ಮಾಡೋದೆಲ್ಲ ಮಾಡಿ ಪ್ಲೇಟ್ ಚೇಂಜ್ ಮಾಡ್ಬೇಡ ನೀನು. ಇವ್ರ ಹತ್ರ ಚಪ್ಪಲಿ ಹೊಲ್ಸ್ಕೊಂಬರ ಕಳ್ಸಿದ್ಯಲ್ಲ, ಯಾಕೆ ನಿನ್ ಕಾಲ್ ಸೇದೋಗಿದ್ಯಾ? ಏನು ಹೀಗ್ ಮಾತಾಡ್ತಿದ್ಯಾ? ನಾನೇನ್ ಅವ್ರನ್ನ ಚಪ್ಪಲಿ ಹೊಲ್ಸ್ಕೊಂಡ್ ಬನ್ನಿ ಅಂತ ಹೇಳಿಲ್ಲ, ಅವ್ರೇ ತಗೊಂಡ್ ಹೋಗಿದ್ದು. ಸುಳ್ಳುಗಳು ಹೇಳ್ಬೇಡಮ್ಮ ನೀನು. ನಿನ್ ತಾಯಿ ಸಮಾನ ಅವರು. ಅವ್ರ ಹತ್ರ ಚಪ್ಪಲಿ ಹೊಲ್ಸ್ಕೊಂಬರ ಕಳ್ಸಿದ್ಯಲ್ಲ, ಮಾನವೀಯತೆ ಇದೆಯಾ ನಿನ್ಗೆ? ನಿಮ್ಮ ಅಮ್ಮನ ಮೇಲೆ ನಂಬಿಕೆ ಇಲ್ಲ, ಇವ್ರ ಮಾತ್ರ ನಂಬಿಕೆ ಇಲ್ಲ. ನೀನೆಂತ ಮಗನು? ನಿನ್ ನಾಟಗಳನ್ನ ನೋಡಿಲ್ವಾ ನಾನು? ನೀನ್ ತಗ್ಲಾಕೊಂಡೆ ಅಂತ ಇವಾಗ ಅವ್ರ ಮೇಲೆ ಆಗ್ತಾ ಇದ್ಯಾ? ಸಾಕ್ ಸುಮ್ನೆ ಇರೋ. ಮನೆಗ್ ಮಾರಿ ಪರ್ರೆಗ್ ಉಪ್ಕಾರಿ ಅಂತೆ ನಾನೇ ನೋಡ್ಲಿಲ್ವಾ? ಹೆತ್ತ ತಾಯಿ ನಂಬಕ್ಕೆ ಬಿಕಾರಿಗಳನ್ನ ನಂಬಿಕೆನೋ? ಅಮ್ಮ ಅಂತ ನೋಡ್ದೆ ಕಾಪಾಡಕ್ಕಾಗ್ತೀನಿ. ರವಿ, ಅಮ್ಮನ ಮೇಲೆ ಕೈ ಮಾಡಕ್ ಹೊರಟಿದ್ಯಲ್ಲ, ನಿನಗೇನ್ ತಲೆ ಕೆಟ್ಟಿದ್ಯಾ? ಅವಳೇನ್ ಮಾಡಿದಾಳೆ ಗೊತ್ತಾ ನಿನ್ಗೆ? ಅವ್ರು ಏನೇ ಮಾಡಿರ್ಲಿ, ನೀನ್ ಅವ್ರ ಮೇಲೆ ಕೈ ಮಾಡ್ಬಾರ್ದು. ನೀನ್ ಅವ್ರ ಜೊತೆ ಹೀಗ್ ನಡ್ಕೊಂಡ್ರೆ ನಿನ್ ಬಗ್ಗೆ ಏನ್ ಅನ್ಕೋತಾರೆ? ಸರಿಯಾಗಿ ಕೇಳಿ ಇವ್ನ. ಇಂಥ ಅಮ್ಮ ಇರೋ ಬದಲು ಇಲ್ದೇ ಇರೋದೇ ಒಳ್ಳೇದು. ಅಂತ ಕೆಲ್ಸ ಏನೋ ಮಾಡಿದ್ರು ಅಮ್ಮ. ತನ್ನ ಕಿತ್ತೋಗಿರೋ ಚಪ್ಪಲಿನ ಅಜ್ಜಿ ಕೈಲಿ ಹೊಲ್ಸ್ಕೊಂಬರ ಕಳ್ಸಿದಾರೆ. ಈಗ ಹೇಳು, ನಾನು ಇವಳ ಮೇಲೆ ಕೈ ಮಾಡಿ ತಪ್ಪ? ಅವ್ರ ವಯಸ್ಸಲ್ಲಿ ನಿಮ್ಗಿಂತ 10 ರಿಂದ 15 ವರ್ಷ ದೊಡ್ಡವರು. ನಿಮ್ಮ ಅಕ್ಕ ಇದ್ದಾಗೆ. ನಿಮ್ ಸ್ವಂತ ಅಕ್ಕ ಆಗಿದ್ರೆ ಅವ್ರ ಕೈಲೂ ಹೀಗೆ ಚಪ್ಪಲಿ ಹೊಲ್ಸಕ್ ಕಳಿಸ್ತಿದ್ರ? ನಾನೇ ಕಣ್ಕೊಂಡವ್ರನ್ನೆಲ್ಲ ಅಕ್ಕ ಅನ್ಕೋಬೇಕು? ಅಕ್ಕ ಅಂತ ಬೇಡ, ವಯಸ್ಸಾಗಿದೆ, ಅದಕ್ಕಾದ್ರೂ ಕರುಣೆ ಬೇಡವಾ? ನನ್ ಬಗ್ಗೆ ಕರುಣೆ ತೋರಿಸದೇ ಇರೋರ್ ಬಗ್ಗೆ ನಾನೇ ಕರುಣೆ ತೋರಿಸ್ಲಿ? ನಾವೆಲ್ರಿ ನಿಮ್ ಬಗ್ಗೆ ಕರುಣೆ ಇಲ್ದೆ ನಡ್ಕೊಂಡಿರೋದು, ನೀವು ನಮ್ ಬಗ್ಗೆ ಕರುಣೆ ಇಲ್ದೆ ನಡ್ಕೊಂಡಿರೋದು. ನಾವು ನಿಮ್ ಮನೆಯಲ್ಲಿ ಇದೀವಿ ಅಂತ ನಿಮ್ಮಮ್ಮ ನಮ್ನೆಲ್ಲ ಜೀತಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. ಕೇಳಿದ್ರೇನ್ರಿ ಅನ್ಪೂರ್ಣವ್ರೆ, ನಿಮ್ ಮಗಳು ಹೇಳ್ತೀರಾ ಮಾತ್ನ? ನಿಮ್ಗೆಲ್ಲ ನಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ದು ಅಲ್ದೆ ನಿಮ್ಮ ಹತ್ರ ಎಲ್ಲ ಅನ್ನಿಸ್ಕೊಳ್ಳೋ ಗ್ರಾಚಾರ ಬೇರೆ ನನ್ಗೆ. ನೀವೇ ನಿಮ್ ಮನೆಯಲ್ಲಿ ಸುಮ್ನೆ ಕೂರ್ಸ್ಕೊಂಡು ಊಟ ಹಾಕ್ತಾ ಇಲ್ಲ. ನಿಮ್ ಮನೇಲಿ ಇದೀವಿ ಅಂತ ನಮ್ಮ ಎಲ್ರ ಕೈಲಿ ಕೆಲಸ ಮಾಡಿಸ್ತಾ ಇಲ್ವಾ? ಬೇಬಿ, ಅಜ್ಜಿ ನೀವು ಸುಮ್ನಿರಿ, ನೀವ್ ಹೇಳಿ. ನೀನು ನಮ್ನೆಲ್ಲ ತವ್ರಿಗೆ ಬಾ ಅಂತ ಕರೆದಾಗ ಅಲ್ಲಿ ಲಕ್ಸುರಿ ಸಿಗಲ್ಲ ಅಂತ ನಮಗ್ ಗೊತ್ತು. ಅಟ್ಲೀಸ್ಟ್ ನೆಮ್ಮದಿನಾದ್ರೂ ಸಿಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ನಿಮ್ಮಮ್ಮ ನೆಮ್ಮದಿನೆಲ್ಲ ನುಂಗಿ ನೀರು ಕುಡಿದ್ಬಿಟ್ರು. ನೀವಿಬ್ರು ಆಫೀಸ್ಗೆ ಹೋಗ್ತಿದ್ದಾಗೆ ನಮ್ಗೆ ಇಲ್ಲಿ ಕೆಲಸ ಶುರು. ಪುರ್ಸೋತು ಇಲ್ದೇ ಇರೋಷ್ಟು ಕೆಲಸ ಮಾಡಿಸ್ತಾರೆ. ಕೆಲಸ ಮಾಡಿದ್ರೆ ಊಟ, ಇಲ್ಲ ಅಂದ್ರೆ ಉಪವಾಸ. ಅದಕ್ಕೆ ಮಾಲ್ತಿ ಅದಕ್ಕೆ ಅಡಿಗೆ ಕೆಲಸ ಮಾಡ್ತಾರೆ, ಲಲಿತಾ ಅದಕ್ಕೆ ಮತ್ತೆ ವಸು ಕ್ಲೀನಿಂಗ್ ಕೆಲಸ, ನಾನು ಪಾತ್ರೆ ತೊಳೆಯೋ ಕೆಲಸ. ಅಷ್ಟೇ ಅಲ್ಲ ಜಾನ್ವಿ, ಅಮ್ಮನ ಕೈಲಿ ಪರ್ಕೆ ಹಿಡಿಸಿ ಕಸ ಇಲ್ದೇ ಇದ್ರೂ ಸಹ ಮನೆ ಹೊರಗಡೆ ಒಳಗಡೆ ಕ್ಲೀನ್ ಮಾಡಿಸ್ತಾರೆ. ಕಷ್ಟ ಅಂತ ಆಶ್ರಯ ಕೇಳ್ಕೊಂಡು ಬಂದವ್ರ ಹತ್ರ ಹೀಗ ನಡೆಸ್ಕೊಳ್ಳೋದು, ಇದು ನ್ಯಾಯನಾ? ಏನೇ ಅನ್ಯಾಯ ಕಾಣಿಸ್ತಿದ್ರಲ್ಲ ನಿನ್ಗೆ? ಎಲ್ರು 3 ಹೊತ್ತು ಊಟ ಮಾಡಲ್ವಾ? ಅದಕ್ಕೆ ಕೆಲಸ ಮಾಡಿಸ್ತೀನಿ, ತಪ್ಪ? ದಿನ ನೀನು ನಿಮ್ಮ ಅಣ್ಣ ಮುಗ್ತೀರಾ? ಏನ್ ಕೆಲಸ ಮಾಡ್ತೀರಾ? ಬಾಯಿ ಮುಚ್ಕೊಂಡಿರಲ್ಲ. ಇದು ನಿನಗೆ ಸರಿ ಅನ್ಸುತ್ತಾ? ಖಂಡಿತ ಸರಿನೇ. ಮನೆ ತುಂಬಾ ಇಷ್ಟೊಂದು ಜನ ಇದ್ದಾರೆ, ಮಾಡೋದಕ್ಕೆ ಒಬ್ರಿಗೂ ಕೆಲಸ ಇಲ್ಲ. ನಿನ್ನ ಗಂಡಂಗೆ 4 ಕಡೆ ಸಂಪಾದನೆ ಇಲ್ಲ. ಪದೇ ಪದೇ ಅದನ್ನೇ ಹೇಳ್ಬೇಡ ಅಮ್ಮ. ಇಬ್ರು ಕೆಲ್ಸಕ್ಕೆ ಹೋಗ್ತಿದೀವಿ ತಾನೆ? ಸಂಬಳ ಬರ್ಬೇಕಂದ್ರೆ ತಿಂಗಳು ಕಾಯ್ಬೇಕು ತಾನೆ? ಎಲ್ರು ಇದೇ ಮನೇಲಿ ತಿಂತಾರೆ ಉಣ್ತಾರೆ, ಮನೆ ಕೆಲಸ ಮಾಡಿದ್ರೆ ತಪ್ಪೇನು? ಅವ್ರ ಮನೆ ಆಗಿದ್ರೆ ಕೆಲಸ ಮಾಡ್ತಾ ಇರ್ಲಿಲ್ವಾ? ಅವ್ರ ಮನೇಲಿ ಅವ್ರಾಗೆ ಕೆಲಸ ಮಾಡೋದ್ ಬೇರೆ, ಇಲ್ಲಿ ನೀನ್ ಹೇಳ್ ಮಾಡೋದ್ ಬೇರೆ. ಹೇಗೆ ಬೇರೆ ಬೇರೆ ಆಗುತ್ತೆ? ಮನೆ ಬೇರೆ, ಕೆಲ್ಸಗಳು ಮಾತ್ರ ಅದೇ ತಾನೆ? ಇದರಲ್ಲಿ ಸುನಂದಮ್ಮಂದು ಏನು ತಪ್ಪಿಲ್ಲ. ನಾವೆಲ್ಲರೂ ಹೇಳಿದ್ವಿ ಮನೆ ಕೆಲಸ ಎಲ್ಲ ನಾವೇ ಮಾಡ್ತೀವಿ ಅಂತ. ಅಕ್ಕ ತಮ್ಮ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನೇನು ಯಾರಿಗೂ ನೋ ಕೆಲಸ ಮಾಡಿ ಅಂತ ಒತ್ತಾಯ ಮಾಡ್ಲಿಲ್ಲ. ಅವ್ರಾಗೆ ಬಂದ್ ಕೆಲಸ ಮಾಡ್ತೀವಿ ಅಂದ್ರು, ಮಾಡಿ ಅಂತ ಹೇಳ್ದೆ ಅಷ್ಟೇ. ಆದ್ರೆ ಅಜ್ಜಿ ಕೈಲಿ ಚಪ್ಪಲಿ ಹೊಲ್ಸಕ್ ಕಳ್ಸೋದು ತಪ್ಪಲ್ವಾ ಅಮ್ಮ? ನನ್ಗಿರೋ ಒಬ್ಬ ಮಗನ ಆಣೆಗೂ ನಾನು ಚಪ್ಪಲಿ ಕೊಟ್ಟು ಕಳ್ಸಿಲ್ಲ ಕಣೆ. ಏನ್ರಿ ಅನ್ಕೊಂಡವ್ನವ್ರೆ,
ನನ್ನ ಚಪ್ಪಲಿನ ತಗೊಂಡೋಗಿ ಹೊಲ್ಸ್ಕೊಂಡ್ ಬನ್ನಿ ಅಂತ ನಿಮ್ಮ ಹತ್ರ ಹೇಳದ್ನಾ? ಏನ್ ತಲೆ ತಗಸ್ಕೊಂಡ್ ನಿಂತಿದ್ದೀರಾ? ನಾನು ನಿಮ್ ಕೈಲಿ ಚಪ್ಪಲಿ ಕೊಟ್ನಾ? ಹೇಳ್ರಿ. ಅವ್ರೇನ್ ಹೇಳಲಿಲ್ಲ, ನಾನೇ ಹೊಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ತಗೊಂಡೋಗಿದ್ದು. ನೀನ್ ಹೆದರ್ಕೊಂಡು ಎಲ್ಲದಕ್ಕೂ ತಲೆ ಅಲ್ಲಾಡ್ಸ್ಬಿಡು, ಅನ್ಬೋಸೋದು ನಾವಿಲ್ಲಿ. ನಿನ್ನಿಂದ ಅನ್ಭವಿಸ್ತಾರೆ ನಾನು ಕಣೆ. ಹೇಳಿಲ್ವಾ ನೀನು ಶ್ರೀನಿಧಿಗೆ ಕೆಲಸ ಸಿಕ್ಕಿದ ತಕ್ಷಣ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತೀನಿ ಸುನಂದಮ್ಮನ ಅಂತ ಹೇಳೇ? ಹೇಳ್ದೆ. ಏನ್ ಇವಾಗ ನೀವ್ ಏನ್ ಬೇಕಾದ್ರೂ ಅನ್ಬೋದು, ನಾವೇನು ಅನ್ನಂಗಿಲ್ವಾ? ನಾವು ಮನುಷ್ಯರೇ, ನಮ್ಗೂ ರೋಷ ಬರುತ್ತೆ. ಕೇಳಿಸ್ಕೊಳ್ತಾ ಇದ್ದೀವಿ ಹೇಳ್ತಾರ ಮಾತ್ನ. ನೀನು 7 ಪರ ವಹಿಸ್ಕೊಂಡು ಮಾತಾಡ್ತೀಯ. ನಾನೇ ಚಪ್ಪಲಿ ಹೊಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದು. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಬೇಬಿ, ನೀನು ಇದನ್ನ ಬಿಟ್ಬಿಡು. ನಾನ್ ಸುಮ್ನೆ ಇರಲ್ಲಮ್ಮ. ಈ ಅಮ್ಮ ನಿನ್ನ ಹತ್ರ ಕ್ಷಮೆ ಕೇಳಲಿ, ಇಲ್ಲಿಗೆ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ಶ್ರೀನಿಧಿಗೆ ಎಲ್ಲಾರು ಹೇಳ್ಬಿಡ್ತೀನಿ.